ಎಲ್ರಿಗೂ ನಮಸ್ಕಾರ. ಬಿಡಿ ಕಾರ್ಮಿಕರ ಮಕ್ಕಳ ಶಿಕ್ಷಣಕ್ಕಾಗಿ ಆರ್ಥಿಕ ಸಹಾಯಧನ ಆನ್ಲೈನ್ ಅರ್ಜಿ 2026-27 ಇದರ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ತಾ ಹೋಗೋಣ. ಬಿಡಿ ಕಾರ್ಮಿಕರ ಮಕ್ಕಳಿಗೆ ಸ್ಕಾಲರ್ಶಿಪ್ ಯೋಜನೆ ಅಂತ ಹೇಳಿದರೆ 1ರಿಂದ 10ನೇ ತರಗತಿ ಓದುವಂಥ ಮಕ್ಕಳು ಪ್ರೀ ಮೆಟ್ರಿಕ್ ವಿದ್ಯಾರ್ಥಿಗಳಿಗೆ ಅರ್ಜಿಯನ್ನು ಹಾಕಲಿಕ್ಕೆ ಕೊನೆಯ ದಿನಾಂಕ ಬಂದು 31 ಆಗಸ್ಟ್ 2026 ಆಗಿರ್ತದೆ. ಹಾಗೆ ಪೋಸ್ಟ್ ಮೆಟ್ರಿಕ್ ಅಂದರೆ ಕಾಲೇಜ್ ಹಂತದಲ್ಲಿ ಓದುವಂಥ ಮಕ್ಕಳಿಗೆ ಕೊನೆಯ ದಿನಾಂಕ ಬಂದು 31 ಅಕ್ಟೋಬರ್ 2026 ಆಗಿರ್ತದೆ. 31/10/2026. ಸೊ ಅಷ್ಟರ ಒಳಗಡೆ ಮಕ್ಕಳು ಹೋಗಿ ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ. ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಮಕ್ಕಳು ಅವರ ಒಟ್ಟಿಗೆ ಆಧಾರ್ ಕಾರ್ಡನ್ನು ತೆಗೆದುಕೊಂಡು ಹೋಗಬೇಕಾಗ್ತದೆ. ಹಾಗೆ ಪೋಷಕರ ಬಿಡಿ ಫೋಟೋ ಕಾರ್ಡ್ ಬೇಕಾಗ್ತದೆ. ಹಾಗೂ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗ್ತದೆ, ಅಂದರೆ ಆದಾಯ ಪ್ರಮಾಣ ಪತ್ರ ಬೇಕಾಗ್ತದೆ. ನೀವಿಲ್ಲಿ ಸ್ಕ್ರೀನಲ್ಲಿ ನೋಡ್ಬೋದು. ಕನಿಷ್ಠ ಅಂಕಗಳ ಅಗತ್ಯವಿಲ್ಲ, ಅಂದರೆ ಎಷ್ಟು ಮಾರ್ಕ್ಸ್ ತೆಗೆದ್ರೂ ಕೂಡ ನಡೀತದೆ. ಅಂದರೆ ಜಸ್ಟ್ ಪಾಸ್ ಆಗಿದರೆ ಸಾಕು. ಪ್ರೀವಿಯಸ್ ಕ್ಲಾಸಿಂದ ತೇರ್ಗಡೆ ಹೊಂದಿರಬೇಕು, ಇಂದಿನ ಅರ್ಹತಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು, ಹಾಗೂ ಪೋಷಕರು ಅರ್ಹ ಕೆಲಸಗಾರರಾಗಿರಬೇಕು. ಅಂತ ಹೇಳಿದರೆ ಖಾಲಿ ಬಿಡಿ ಕಾರ್ಮಿಕರಿಗೆ ಅಂತಲ್ಲ, ಸಿನೆ ಕಾರ್ಮಿಕರು ಇರ್ಬೋದು ಅಥವಾ ನಾನ್ ಕೋಲ್ ಮೈನ್ ವರ್ಕರ್ಸ್ ಅಂತ ಹೇಳ್ತೇವೆ, ಅವರಿಗೆ ಕೂಡ ಈ ಒಂದು ಯೋಜನೆಯ ಸೌಲಭ್ಯ ಲಭ್ಯ ಆಗ್ತದೆ. ಬಿಡಿ ಕಾರ್ಮಿಕರಿಗೆ ಆದಾಯ ಮಿತಿ ಬಂದು ತಿಂಗಳಿಗೆ 10,000ದವರೆಗೆ ಇರಬೇಕು. ಹಾಗೆ ಗಣಿ ಕಾರ್ಮಿಕರಿಗೆ ಯಾವುದೇ ಮಿತಿ ಇಲ್ಲ. ಹಾಗೆ ಗಣಿ ಕಾರ್ಮಿಕರ ಮೇಲ್ವಿಚಾರಕರಿಗೆ ತಿಂಗಳಿಗೆ 10,000, ಹಾಗೆ ಸಿನೆ ಕಾರ್ಮಿಕರಿಗೆ 8,000 ತಿಂಗಳಿಗೆ ಅಥವಾ 1,00,000 ವಾರ್ಷಿಕ. ಸೊ ಇವರು ಅವರ ಬಿಡಿ ಫೋಟೋ ಕಾರ್ಡ್ ಇರ್ಬೋದು, ಅವರ ಸಿನೆ ವರ್ಕರ್ಸ್ ಇದ್ದರೆ ಅವರ ಕಾರ್ಡನ್ನು ತೆಗೆದುಕೊಂಡು ಹೋಗಬೇಕು. ಯಾಕೆಂದರೆ ಕಾರ್ಡನ್ನು ಹಾಕಬೇಕಾಗ್ತದೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ. ಈ ಒಂದು ಸ್ಕಾಲರ್ಶಿಪ್ ಯೋಜನೆಯಲ್ಲಿ 1ರಿಂದ 4ನೇ ತರಗತಿ ಓದ್ತಿರುವಂಥ ವಿದ್ಯಾರ್ಥಿಗಳಿಗೆ 1,000 ಸಹಾಯಧನ ಸಿಗ್ತದೆ. ಹಾಗೆ 5ರಿಂದ 8ನೇ ತರಗತಿ ವಿದ್ಯಾರ್ಥಿಗಳಿಗೆ 1,500 ಹಣ ಸಿಗ್ತದೆ. ಹಾಗೆ 9ರಿಂದ 10ನೇ ತರಗತಿ ಓದ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ 2,000 ಹಣ ಸಿಗ್ತದೆ. ಹಾಗೆ PUCಲಿ ಓದ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ 3,000 ಹಣ ಸಿಗ್ತದೆ. ಹಾಗೆ ಡಿಪ್ಲೊಮೊ ಕೋರ್ಸ್ ಮಾಡುವಂಥವರಿಗೆ 6,000, ITI ಪಾಲಿಟೆಕ್ನಿಕ್ ಅವರಿಗೆ 6,000, ಹಾಗೆ ಇಂಜಿನಿಯರಿಂಗ್ ಮಾಡುವವರು ಅಥವಾ ಮೆಡಿಕಲ್ ಮಾಡುವವರಿಗೆ 25,000 ಸ್ಕಾಲರ್ಶಿಪ್ ಸಿಗ್ತದೆ. ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಅಂತ ಹೇಳಿದರೆ, ಗೂಗಲ್ಗೆ ಹೋಗಿ NSP ಅಂತ ಸರ್ಚ್ ಮಾಡ್ಬೋದು. ಇಲ್ಲ ಅಂತ ಹೇಳಿದರೆ scholarships.gov.in ಅಂತ ಹೇಳಿ ಸರ್ಚ್ ಮಾಡಿ ವೆಬ್ಸೈಟಲ್ಲಿ. ಅದರಲ್ಲಿ ಸ್ಟೂಡೆಂಟ್ಸ್ ಅಂತ ಕ್ಲಿಕ್ ಮಾಡಿ, ಅದರಲ್ಲಿ OTR ಅಂತ ಬರ್ತದೆ, ಒನ್ ಟೈಮ್ ರಿಜಿಸ್ಟ್ರೇಷನ್ ಅಂತ ಹೇಳಿ. ಅವರು NSP OTR ಆ್ಯಪನ್ನು ಡೌನ್ಲೋಡ್ ಮಾಡಿ ಅಲ್ಲಿ ಅವರು NSP ಅವರ ಫೇಸನ್ನು ಅಥೆಂಟಿಕೇಷನ್ ಮಾಡಬೇಕಾಗ್ತದೆ. ಆಗ ಅವರಿಗೆ ಒಂದು ID ಬರ್ತದೆ, NSP OTR ID ಅಂತ ಹೇಳಿ. ಆ OTR IDಯನ್ನು ಹಾಕಿ ಅವರು ಲಾಗಿನ್ ಆಗಬೇಕಾಗ್ತದೆ. ಲಾಗಿನ್ ಆದ ಮೇಲೆ ಅವರ ಮಾಹಿತಿಯನ್ನು ತುಂಬ್ತಾ ಹೋಗಬೇಕಾಗ್ತದೆ. ಅಂದರೆ ಅವರ ಹುಟ್ಟಿದ ದಿನಾಂಕ ಇರ್ಬೋದು ಅಥವಾ ಅವರ ಶಾಲೆ, ಯಾವ ಶಾಲೆಯಲ್ಲಿ ಓದ್ತಾ ಇದ್ದಾರೆ, ಅದು ಬಹಳ ಮುಖ್ಯವಾದ ಮಾಹಿತಿ. ಡೈಸ್ ಕೋಡನ್ನು ಸರಿಯಾಗಿ ನಮೂದಿಸಬೇಕಾಗ್ತದೆ, ಶಾಲೆಯ ಹೆಸರನ್ನು ಹಾಕಬೇಕಾಗ್ತದೆ. ಸೊ ಇದೆಲ್ಲ ಕಂಪ್ಲೀಟ್ ಆದ ಮೇಲೆ ಅವರು ಫೈನಲಿ ಸಬ್ಮಿಟ್ ಮಾಡಬೇಕಾಗ್ತದೆ. ಸಬ್ಮಿಟ್ ಮಾಡಿದ ನಂತರ ಏನಾಗ್ತದೆ, ಅವರಿಗೆ ಒಂದು SMS ಮುಖಾಂತರ ನಿಮ್ಮ ನೋಂದಾವಣಿಯ ಪ್ರಕ್ರಿಯೆ ಬಗ್ಗೆ ಸಂಪೂರ್ಣ ಮಾಹಿತಿ ಲಭ್ಯ ಆಗ್ತದೆ. ನಂತರ ಪ್ರತಿಯೊಂದು ಹಂತದಲ್ಲಿ ಕೂಡ, ಈಗ ಶಾಲಾ ಹಂತದಲ್ಲಿ ವೆರಿಫಿಕೇಷನ್ ಮಾಡಿದಾಗಲೂ ಕೂಡ ನಿಮಗೆ ಅದರದ್ದು ಮಾಹಿತಿ ಸಿಗ್ತಾ ಹೋಗ್ತದೆ. ಹಾಗೆ ಇಲಾಖೆಯ ಹಂತದಲ್ಲಿ ಕೂಡ ಸ್ಕಾಲರ್ಶಿಪ್ ಏನು ಅಪ್ಲಿಕೇಶನ್ ಅರ್ಜಿ ಏನಿದೆ ಅದು ವೆರಿಫೈ ಆದ ನಂತರ ಆಗ ಕೂಡ ಒಂದು ಮೆಸೇಜ್ ಮೂಲಕ ತಮಗೆ ನೋಟಿಫಿಕೇಷನ್ ಸಿಗ್ತದೆ. ಹಾಗೆ ಇನ್ ಕೇಸ್ ಸ್ಕಾಲರ್ಶಿಪ್ ಬರದೇ ಹೋದರೆ ಕೂಡ ಯಾವ ರೀಸನ್ಗೋಸ್ಕರ ಸ್ಕಾಲರ್ಶಿಪ್ ಬರಲಿಲ್ಲ ಅಂತ ಹೇಳಿ ಕೂಡ ಮಾಹಿತಿ ಸಿಗ್ತದೆ. ಹಾಗೆ ನಿಮ್ಮ ಅಕೌಂಟ್ ಏನಿದೆ, ಮೊದಲೇ ಹೇಳಿದಾಗೆ ಆಧಾರ್ಗೆ ನಿಮ್ಮ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗದೇ ಇದ್ದರೆ ಆಗಲೂ ಕೂಡ ಒಂದು ಮೆಸೇಜ್ ಬರ್ತದೆ, ಅಂದರೆ ಆಧಾರನ್ನು ಬ್ಯಾಂಕ್ ಅಕೌಂಟಿಗೆ ಲಿಂಕ್ ಮಾಡಿ ಅಂತ ಹೇಳಿ. ಅನೇಕ ತಪ್ಪು ನಂಬಿಕೆಗಳಿದೆ, ಅಂದರೆ ಬಿಡಿ ವಿದ್ಯಾರ್ಥಿಗಳ ಬಗ್ಗೆ ತಪ್ಪು ನಂಬಿಕೆ ಇದೆ. ಏನಂತ ಹೇಳಿದರೆ, ಬಿಡಿ ವಿದ್ಯಾರ್ಥಿ ವೇತನ ಸರಿಯಾಗಿ ಬರ್ತಿಲ್ಲ ಅಂತ ಹೇಳಿದ್ರಿ. ಯಾಕೆ ಬರ್ತಾ ಇಲ್ಲ ಅಂತ ಹೇಳಿದರೆ, ನೀವು ಡೈಸ್ ಕೋಡನ್ನು ಸರಿ ಹಾಕದೇ ಇದ್ದರೆ ಅದು ಬೇರೆ ಶಾಲೆಗೆ ಹೋಗ್ತದೆ. ಆ ಶಾಲೆಯ ಶಿಕ್ಷಕರು ಅಂದರೆ ಆ ವೆರಿಫೈ ಮಾಡಬೇಕಾದ್ರೆ ಅಲ್ಲಿ ಆ ಮಗು ಇಲ್ಲ ಅಂತ ಹೇಳಿದರೆ ನಿಮ್ಮ ಅಪ್ಲಿಕೇಶನ್ನ ರಿಜೆಕ್ಟ್ ಮಾಡ್ತಾರೆ. ಇದು ಒಂದು. ಹಾಗೆ ಎರಡನೇದು, ನಿಮ್ಮ ಮಕ್ಕಳ ಏನು ಆಧಾರ್ ಕಾರ್ಡ್ ಇದೆ ಅದು ಬ್ಯಾಂಕ್ ಅಕೌಂಟಿಗೆ ಲಿಂಕ್ ಆಗದೇ ಇದ್ದರೂ ಕೂಡ ಸ್ಕಾಲರ್ಶಿಪ್ ಹಣ ಬರೋದಿಲ್ಲ. ಮತ್ತು ಇನ್ನೊಂದು ಅಪನಂಬಿಕೆ ಅಂತ ಹೇಳಿದರೆ, ಒಂದು ಕುಟುಂಬದಲ್ಲಿ ಒಂದು ಮಗುವಿಗೆ ಮಾತ್ರ ಸ್ಕಾಲರ್ಶಿಪ್ ಸಿಗ್ತದೆ ಅಂತ ಹೇಳಿ. ಹಾಗೆ ಇಲ್ಲ. ಸೊ ಒಂದು ಬಿಡಿ ಫೋಟೋ ಕಾರ್ಡಲ್ಲಿ ಎಷ್ಟು ಮಕ್ಕಳಿದ್ರೂ ಕೂಡ ಎಲ್ಲ ಮಕ್ಕಳಿಗೂ ಕೂಡ ಸ್ಕಾಲರ್ಶಿಪ್ ಹಣ ಸಿಗ್ತದೆ. ಇನ್ನು ಈ ಬಿಡಿ ಕಾರ್ಮಿಕರ ಮಕ್ಕಳ ಸ್ಕಾಲರ್ಶಿಪ್ ಯಾವ ಕಾರಣಕ್ಕೋಸ್ಕರ ಸಿಗೋದಿಲ್ಲ ಅಂತ ಹೇಳಿ ನೋಡ್ತಾ ಹೋಗೋಣ. ಬ್ಯಾಂಕಿನ KYC ನವೀಕರಿಸದಿದ್ದರೆ, ಅಂದರೆ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಈ ಆಧಾರ್ ಕಾರ್ಡ್ ಲಿಂಕ್ ಆಗದೇ ಇದ್ದರೆ, ಅದಕ್ಕೆ ನಾನು ಹೇಳೋದು, ಮಕ್ಕಳ ಅಕೌಂಟಲ್ಲಿ ಮಕ್ಕಳ ಒಂದು ಆಧಾರ್ ಕಾರ್ಡ್ ಏನಿದೆ ಅದು ಯಾವುದಾದ್ರೂ ಪರವಾಗಿಲ್ಲ, ಒಂದು ನ್ಯಾಷನಲೈಸ್ಡ್ ಬ್ಯಾಂಕಿಗೆ ಲಿಂಕ್ ಆಗಿರಬೇಕು. 1 ಅಥವಾ 2 ಬ್ಯಾಂಕ್ ಆದರೂ ಕೂಡ ತೊಂದರೆ ಇಲ್ಲ. ಯಾಕೆಂತ ಹೇಳಿದರೆ ಅರ್ಜಿಯನ್ನು ಹಾಕಬೇಕಾದ್ರೆ
ಆಧಾರ್ ಕಾರ್ಡ್ ನಂಬರ್ ಮಾತ್ರ ಇರ್ತದೆ, ಬ್ಯಾಂಕ್ ಅಕೌಂಟ್ ನಂಬರ್ ಅಥವಾ IFSC ಕೋಡ್ ಇರೋದಿಲ್ಲ. ಹಾಗಾಗಿ ಪೇಮೆಂಟ್ ಏನಿದೆ ಅದು DBT ಸ್ಕೀಮಲ್ಲಿ, ಡೈರೆಕ್ಟ್ ಬೆನಿಫಿಷರಿ ಟ್ರಾನ್ಸ್ಫರ್ ಅಂತ ಹೇಳಿ, ಡೈರೆಕ್ಟಾಗಿ ನಿಮ್ಮ ಆಧಾರ್ಗೆ ಯಾವುದು ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿದೆ ಅದಕ್ಕೆ ಹೋಗ್ತದೆ. ಸೊ ಹಾಗಾಗಿ ನಿಮ್ಮ ಆಧಾರ್ ಕಾರ್ಡನ್ನು ಬ್ಯಾಂಕ್ ಅಕೌಂಟಲ್ಲಿ ಲಿಂಕ್ ಮಾಡಿಸಿ, ಅಂದರೆ ಮಕ್ಕಳ ಆಧಾರ್ ಕಾರ್ಡನ್ನು. ಶಾಲೆಯ ಡೈಸ್ ಕೋಡ್ ತಪ್ಪಾಗಿ ನಮೂದಿಸಿದ್ರೆ ಏನಾಗ್ತದೆ, ಅದು ಬೇರೆ ಶಾಲೆಗೆ ಹೋಗ್ತದೆ. ಸೊ ಆ ಶಾಲೆಯವರು ನಿಮ್ಮ ಅಪ್ಲಿಕೇಶನ್ನ ರಿಜೆಕ್ಟ್ ಮಾಡ್ತಾರೆ. ಇನ್ ಕೇಸ್ ನೀವು ಶಾಲೆಯಲ್ಲಿ ಇನ್ಫಾರ್ಮ್ ಮಾಡದೇ ಇದ್ದರೆ ಅಥವಾ ಶಾಲೆಯಲ್ಲಿ ಟೀಚರ್ಸ್ ನಿಮ್ಮ ಅಪ್ಲಿಕೇಶನ್ ವೆರಿಫೈ ಮಾಡದೇ ಇದ್ದರೂ ಕೂಡ ಆಗಲೂ ಕೂಡ ಸ್ಕಾಲರ್ಶಿಪ್ ಬರೋದಿಲ್ಲ. ಮತ್ತು NSP OTR ID ಮಾಡದೇ ಇದ್ದರೆ, ಹಾಗೆ BD ಗುರುತಿನ ಚೀಟಿ ಅಥವಾ ಆದಾಯ ಪ್ರಮಾಣ ಪತ್ರ ಏನಾದರೂ ಹಾಕಿದ್ದೀರಿ, ಅದು ಸರಿಯಾಗಿ ಕಾಣಿಸ್ತಾ ಇಲ್ಲ, ನೀವು ಹಾಕಿರೋ ಅರ್ಜಿಯಲ್ಲಿ ಅದು ಸರಿಯಾಗಿ ಕಾಣಿಸ್ತಾ ಇಲ್ಲ ಅಂತ ಹೇಳಿದರೆ, ಅಂಥ ಸಂದರ್ಭದಲ್ಲಿ ಕೂಡ ರಿಜೆಕ್ಟ್ ಆಗುವ ಸಾಧ್ಯತೆಗಳು ಹೆಚ್ಚಿರ್ತದೆ. ಇದರ ಪ್ರಯೋಜನಗಳು ಏನು ಅಂತ ಹೇಳಿದರೆ, ಇದರಲ್ಲಿ ಯಾವುದೇ ಏಜೆಂಟ್ಗಳ ಹಾವಳಿ ಇಲ್ಲ. ನೀವೇ ಡೈರೆಕ್ಟಾಗಿ ನಿಮ್ಮ ಮೊಬೈಲಿಂದಲೇ ಅರ್ಜಿ ಹಾಕ್ಬೋದು, ಅಥವಾ ನಿಯರೆಸ್ಟ್ ಸೈಬರ್ ಸೆಂಟರ್ ಅಥವಾ ಗ್ರಾಮವನ್ನಿಗೆ ಹೋದರೂ ಕೂಡ ಅವರು ಕೂಡ ಅರ್ಜಿಯನ್ನು ಹಾಕ್ತಾರೆ. ಮತ್ತು ನೀವು ಅರ್ಜಿ ಹಾಕಿದ ನಂತರ ಟ್ರ್ಯಾಕ್ ಮಾಡ್ಬೋದು, ಹಾಗೂ ನಿಮಗೆ SMS ಮುಖಾಂತರ ಕಂಟಿನ್ಯೂಸ್ ಇನ್ಫಾರ್ಮೇಷನ್ ಸಿಗ್ತಾ ಹೋಗ್ತದೆ. ಯಾವ ಹಂತದಲ್ಲಿದೆ ಅಥವಾ ಏನಾದರೂ ಸಮಸ್ಯೆ ಇದೆ ನೀವು ಹಾಕಿರೋ ಅರ್ಜಿಯಲ್ಲಿ, ಅದರ ಬಗ್ಗೆ ಕೂಡ ಸಂಪೂರ್ಣ ಮಾಹಿತಿ ಸಿಗ್ತದೆ. ಅಂದರೆ 1 ವರ್ಷಕ್ಕೆ ಮಾತ್ರ ಅಲ್ಲ, ಪ್ರತಿ ವರ್ಷ ಕೂಡ ಈ ಒಂದು ಏನು ಪ್ರಕ್ರಿಯೆ ನಿರಂತರವಾದಂಥದ್ದು. ಹಾಗಾಗಿ ಈ ವರ್ಷ ಹಾಕಿ ಸುಮ್ಮನೆ ಆಗುವಂಥದ್ದಲ್ಲ, ನೆಕ್ಸ್ಟ್ ಮುಂದಿನ ತರಗತಿಗೆ ನೀವು ತೇರ್ಗಡೆ ಆದಾಗ ಆ ಹಂತದಲ್ಲಿ ಕೂಡ ಅರ್ಜಿಯನ್ನು ಹಾಕ್ಬೋದು. ಆಗ ರಿನ್ಯೂವಲ್ ಅಪ್ಲಿಕೇಶನ್ ಅಂತ ಇರ್ತದೆ, ಅದು ಬಹಳ ಸುಲಭವಾದಂಥದ್ದು, ಮತ್ತು ಹಣ ಕೂಡ ನಿಮಗೆ ಬೇಗ ವರ್ಗಾವಣೆ ಆಗ್ತದೆ ರಿನ್ಯೂವಲ್ ಅಪ್ಲಿಕೇಶನ್ಸಲ್ಲಿ. ಹಾಗೆ ಅನೇಕ ಮಕ್ಕಳು ಈ ಸ್ಕಾಲರ್ಶಿಪ್ಪನ್ನು ಪಡೆದು ಅವರ ವಿದ್ಯಾಭ್ಯಾಸವನ್ನು ಮುಗಿಸಿ ಈಗ ಉತ್ತಮ ಹಂತದಲ್ಲಿದ್ದಾರೆ. ಹಾಗಾಗಿ ಈ ಒಂದು BD ವಿದ್ಯಾರ್ಥಿ ವೇತನದ ಪ್ರಯೋಜನವನ್ನು ತಾವೆಲ್ಲರೂ ಪಡೆದುಕೊಳ್ಬೇಕು ಅಂತ ಹೇಳಿ ನಾವು ಕಾರ್ಮಿಕ ಕಲ್ಯಾಣ ಇಲಾಖೆಯ ಭಾರತ ಸರ್ಕಾರದಿಂದ ಕೇಳ್ಕೊಳ್ತಾ ಇದ್ದೇವೆ. ಧನ್ಯವಾದಗಳು.